ಪರ್ಮನೆಂಟ್ ಆಗಿ ಇವರಿಗೆ ಕಷ್ಟದಿಂದ ಬಿಡುಗಡೆ ಕೊಡಬೇಕು. ಇಷ್ಟು ವರ್ಷ ಬಿಟ್ಟು ಕೆಲಸವನ್ನು ಮಾಡಿ ಇಲ್ಲಿ ಇವರು ಇದ್ದಾರೆ, ಇಲ್ಲ ಇವರಿಗೆ ಆ ಆಶೀರ್ವಾದವುಳ್ಳ ಪಟ್ಟಣದಲ್ಲಿ ನಾನು ಕರ್ಕೊಂಡು ಹೋಗ್ಬೇಕೆಂದು ದೇವರು ಚಿಂತೆ ಮಾಡ್ತಾರೆ. ಇವರು ಕಣ್ಣೀರು ಗೋಳಾಟ ಇರೋಕ್ಕಿಂತ ಮುಂಚೆನೆ ದೇವರು ಮೋಶೆಯನ್ನು ಎಬ್ಬಿಸಿದ್ದಾರೆ. ಮೋಶೆ ಆ ಸಮಯದಲ್ಲಿನೇ ದೇವರ ಮೋಶೆ ಅಷ್ಟೊಳಗಡೆ ಮೋಶೆಗೆ 80 ವರ್ಷವಾಗಿರುತ್ತೆ. ಆಗ ಮೋಶೆನ ಐಗುಪ್ತಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ 10 ಅದ್ಭುತಗಳನ್ನ ಮಾಡಿ ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನಾನು ಈ ವಾಕ್ಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಬರುವ ಕೆಲವು ಕುಗ್ಗಿಸುವಿಕೆ, ಕೆಲವು ಭಾರ, ಕೆಲವು ನರಳಾಟ, ಕೆಲವು ಕಣ್ಣೀರು, ಕೆಲವು ಗೋಳಾಟ, ಕೆಲವು ಹಿಂಸೆಗಳು ಬಂದಾಗ ನಾನು ಕರ್ತನ ಮುಂದೆ ಕರ್ತಾನೇ ಸಹಿಸಕ್ಕಾಗದಿರುವ ಭಾರಗಳು, ಕಷ್ಟಗಳು ಬಂದಿದೆ ಕರ್ತನೇ ನೀನು ಮೊರೆ ಇಡುವಾಗ ಅವರು ಬಿಡುಗಡೆ ಕೊಡಕ್ಕೆ ಮಾತ್ರ ಬರುವ ದೇವರಲ್ಲ, ಬಂದ್ರೆ ನಿನಗೆ ಬಿಡುಗಡೆ ಕೊಟ್ಟು ತಿರುಗಾ ನಿನ್ನನ್ನು ಆಶೀರ್ವದಿಸಿ ಹೋಗುವ ದೇವರು. ತಿರುಗಿ ಏನ್ ಮಾಡ್ತಾರೆ? ತಿರುಗಾ ಆಶೀರ್ವಾದ ಮಾಡಿ ವಾಗ್ದಾನವನ್ನು ಮಾಡ್ತಾರೆ. ಉದಾಹರಣೆ ನಾನು ಹೇಳ್ತೀನಿ ಕೇಳಿ. ನೀವು ಅವಾಗ ನಮಗೆ ಪರಿಚಯನೂ ಇಲ್ಲ, ನಿಮ್ಮನ್ನ ನೋಡುವಿಲ್ಲ. ಸಭಾ ನಾವು ಈಗಿರುವಂತ ಸಭೆಯನ್ನ ಓಪನಿಂಗ್ ಮಾಡಿ 1 ತಿಂಗಳಾಯ್ತು. 1 ತಿಂಗಳಾದಾಗ ಅವರ ಓನರ್ ಮಗ ಸುಸೈಡ್ ಮಾಡ್ಕೊಂಡು, ಆಗ ಯಾರು ಹೇಳಿದ್ರಂತ ಅವರಿಗೆ, ನೀವು ಚರ್ಚಿಗೆ ಜಾಗ ಕೊಟ್ಟಿದ್ದರಿಂದನೇ ಅವ್ರು ಸುಸೈಡ್ ಮಾಡ್ಕೊಂಡಿರೋದು. ನೀವೇನ್ ಹೇಳಿದ್ರು? ನಮ್ಮನ್ನು ಕರೆದು ನೀವು ಖಾಲಿ ಮಾಡಿ 1 ತಿಂಗಳು, ಒಂದೇ 1 ತಿಂಗಳು ಓಪನ್ ಆಗಿ, ಅದು ನಾವು ಹತ್ತತ್ರ ಒಂದು 40,000 ರೂಪಾಯಿ ಖರ್ಚು ಮಾಡಿ, ವಿತ್ ಲೇಬರ್ ಚಾರ್ಜ್ ಎಲ್ಲ ಸೇರಿದ್ರೆ ಒಂದು 60,000 ಆಗುತ್ತೆ ಖರ್ಚು ಮಾಡಿ ನಾವು ನಮಗೆ ಬೇಕಾದ್ರೆ ನಾವು ಕಟ್ಕೊಂಡಿದ್ವಿ. ಕಟ್ಟಿ 1 ತಿಂಗಳು ಸಂತೋಷಕ್ಕೆ ಆರಾಧನೆ ಮಾಡಿದ್ವಿ. ನೋಡಿದ್ರೆ ಸೈತಾನ್ ಏನ್ ಮಾಡಿದ್ರೆ ಖಾಲಿ ಮಾಡ್ಸಕ್ಕೆ ನಾವು ತಿರ್ಗಾ ಉಪವಾಸ ಇಟ್ಟು ದೇವರಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ 2ನೇ ದಿನ ದೇವರು ಕಳಿಸಿರ್ತಾರೆ. ಪ್ರವಾದಿ ಬಂದು ಹೇಳಿದ್ದೆ, ನಾನು ಈ ಸಭೆ ಖಾಲಿ ಆಗೋಕ್ಕೆ ನಾನು ಬಿಡಲ್ಲ, ಈ ಸಭೆ ಖಾಲಿ ಆಗೋಕ್ಕೆ ಬಿಡಲ್ಲ. ಅವರೇ ಹೇಳ್ತಾರೆ ನೀವು ಖಾಲಿ ಮಾಡಬೇಡಿ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಅಂತ ಹೇಳಿಬಿಟ್ಟು 2ನೇ ಆಲೋಚನೆ ಏನ್ ಹೇಳಿದ್ರು ಗೊತ್ತಾ? ನೀವೇನು ಚಿಂತೆ ಮಾಡೋದು ಹೇಳಿದ್ರೆ ಇದೇ ಊರಲ್ಲಿ ನಿಮಗೆ ಸ್ವಂತ ಸ್ಥಳ ದೇವರು ಕೊಡುತ್ತಾರೆ. ಒಂದು ದೇವರು ಶತ್ರುವನ್ನು ನೀಗಿಸಕ್ಕೆ ಬರ್ತಾರೆ, 2ನೇದಾಗಿ ಆಶೀರ್ವದಿಸಕ್ಕೆ ಬರ್ತಾರೆ. ಅವರ ಸಾನ್ನಿಧ್ಯ ಇಳಿದು ಬಂದ್ರೆ ಒಂದು ಹೀಲಿಂಗ್, 2ನೇ ಬ್ಲೆಸ್ಸಿಂಗ್, ಒಂದು ಡೆಲಿವರೆನ್ಸ್, ಒಂದು ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ಒಂದು ಕಡೆ ಬಿಡುಗಡೆ ಆಗ್ತಾ ಇರ್ತದೆ, ಒಂದು ಕಡೆ ಆಶೀರ್ವಾದಗಳು ಇಳಿದು ಬರ್ತಾ ಇರ್ತದೆ. ಶತ್ರು ನಮ್ಮ ಆಶೀರ್ವಾದವನ್ನು ಕಿತ್ತುಕೊಳ್ಳಕ್ಕೆ ಬರ್ತಾನೆ, ದೇವರು ಶತ್ರುವನ್ನು ನೀಗಿಸಿ ತಿರ್ಗ ಆಶೀರ್ವಾದವನ್ನು ಕೊಟ್ಟು ಹೋಗುವ. ಆತನು ಯಾವಾಗಲೂ ನಮ್ಮನ್ನು ಕಾಯುವ ದೇವರು. ನನಗೆ ನನ್ನ ಹೃದಯದಲ್ಲಿ ಮಾತಾಡಿದ್ರು, ನಾನು ನಿನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇನೆ. I will take your responsibility. ನಿನ್ನ ಜವಾಬ್ದಾರಿಯನ್ನು ನಾನು ಹೊತ್ತುಕೊಂಡಿದ್ದೇನೆ. ನಿಮ್ಮ ಜವಾಬ್ದಾರಿಯನ್ನು ಯಾರು ಹೊತ್ತುಕೊಂಡಿದ್ದಾರೆ? ಕುಮಾರ್ ಬರ ಯಜಮಾನ್ ಆಮೇಲೆ ನಿಮ್ಮ ಜವಾಬ್ದಾರಿ ಯಾರು? ಗಟ್ಟಿಯಾಗಿ ಹೇಳಿ ಸಿಸ್ಟರ್. ಏನಿದೆ ಸಿಸ್ಟರ್ ಹೇಳಿ, ವಿಚಾರ ಸಿಸ್ಟರ್. ಆದ್ರೂ ಕರ್ತನೇ ಕೆಲಸದಲ್ಲಿ ಸಂಬಳ ಇಲ್ಲ. ನಿಮಗೆ ಸಂಬಳ ಬರಲ್ಲ ಎಂದು ಅವರು ಯಾರಿಗೂ ಗೊತ್ತಿಲ್ಲದಾಗೆ ಅವರ ಮ್ಯಾನೇಜರ್ಗಳು ಸಿಇಒ ಕುತ್ಕೊಂಡು ಮೀಟಿಂಗ್ ಮಾಡುವಾಗಲೇ ದೇವರ ಕಣ್ಣು ಆಯ್ತು. ಕುಮಾರ್ ಬದಲಿಗೆ ಗೊತ್ತಿಲ್ಲ, ಅವರು ಕಂಪ್ಯೂಟರ್ ಆಪರೇಟ್ ಮಾಡಿ ಸ್ತೋತ್ರ ಮಾಡಿ ಖುಷಿಯಾಗಿ ಸಂಬಳ ಬರುತ್ತೆ ಅಂತ. ಆಗ ಅವರು ಒಳಗಡೆ ಮೀಟಿಂಗ್ ಮಾಡುವಾಗಲೇ ಅವರು ಮಾತಾಡೋಕ್ಕಿಂತ ಮುಂಚೆ ಅವರ ಹೃದಯದಲ್ಲಿ ಬಂದ ಆಲೋಚನೆಯನ್ನು ದೇವರು ಗ್ರಹಿಸಿ ಆಯ್ತು. ಆಗ ಇವರು ಒಂದು ದಾರಿ ಮುಚ್ಚಿದರೆ ಕರ್ತನು ಬ್ರದರ್ಗಾಗಿ ಇನ್ನೊಂದು ದಾರಿಯನ್ನು ತೆರಲಿಕ್ಕೆ ಅವರು ಚಿಂತೆ ಮಾಡ್ತಾರೆ. ಆದ್ರೆ ನನ್ನ ಚಿಂತೆ ಏನು? ಕರ್ತನೇ ಸಂಬಳ ಇಲ್ಲ. ನಮ್ಮ ಚಿಂತೆ ಏನು? ಸಂಬಳ ಇಲ್ಲ. ಏನ್ ಮಾಡ್ಲಿ? ಲೋನ್ ಕಟ್ಲಿ, ಚೀಟಿ ಕಟ್ಲಿ, ಏನ್ ಮಾಡ್ಲಿ? ಮನೆಗೆ ಬಂದು ಸಂಬಳ ಇಲ್ಲ ಅಂತ ಹೇಳಿದ ತಕ್ಷಣ ಸಿಸ್ಟರ್ ಏನ್ ಮಾಡ್ತಾರೆ? ಕುಕ್ಕರ್ ಸೌಂಡ್ ಮಾಡ್ತಾರೆ, ಪೇಷಂಟ್ ಸೌಂಡ್ ಮಾಡ್ತಾರೆ. ಏನಿಲ್ಲ, ಏನಿಲ್ಲ, ಸ್ತೋತ್ರ. ಯಾಕಂದ್ರೆ ಸಂಬಳ ಬಂದಿಲ್ಲ ಅಂದ್ರೆ ಮನೇಲಿ ಸಮಾಧಾನ ಇರಲ್ಲ. ದೇವರಿಗೆ ಗೊತ್ತಾಗ, ನಿಮಗೆ ಮ್ಯಾನೇಜರ್ ಹೇಳಿದ ಮೇಲೆ ನಿಮ್ಗೆ ಗೊತ್ತು ಸಂಬಳ ಸಿಗ್ತಾ ಇಲ್ಲ ಅಂತ. ಆ ಮ್ಯಾನೇಜರ್ ಹೃದಯದಲ್ಲಿ ಆಲೋಚನೆ ಮಾಡುವಾಗ ದೇವರಿಗೆ ಗೊತ್ತು. ದೇವರು ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿಮ್ಮನ್ನು ಒತ್ತುಕೊಂಡಿದ್ದಾರೆ. ನೀವು ಭೂಮಿಯಲ್ಲಿ ಬಂದಾಗ ನಿಮ್ಮನ್ನು ಬಿಡ್ತಾರ. ಏನು ಗೊತ್ತಿಲ್ಲದೇನೆ ಚಿಕ್ಕ ಮಗು ಹಾಲು ಕುಡಿಯುವ ಮಗು ರೀತಿ ಇರುವಾಗಲೇ ನಿಮ್ಮನ್ನು ಹೊತ್ಕೊಂಡಿದ್ದಾರೆ ದೇವರು. ಈಗ ಬೆಳೆದು ದೊಡ್ಡವನಾಗ ನಿಮ್ಮನ್ನು ಬಿಡ್ತಾರ ಕರ್ತನೆ. ಅಲ್ಲೇಲೂಯಾ. ನೀವು ನಿತ್ಯ ಜೀವದಲ್ಲಿ ಪರಲೋಕದಲ್ಲಿ ಸೇರಬೇಕೆಂದು ನಿಮ್ಮನ್ನು ಸೇರಿಸಿದಕ್ಕೋಸ್ಕರ ನಿಮಗೆ ಆಮೇಲೆ ಅರ್ಹತೆ ಇರಲಿಲ್ಲ, ಪರಲೋಕ ಹೋಗೋ ಯೋಗ್ಯತೆ ಇರಲಿಲ್ಲ. ನಮ್ಮನ್ನು ಯೋಗ್ಯರಾಗಿ ಮಾಡಬೇಕಾದ್ರೆ ನಾನು ಮರಣ ಹೊಂದಬೇಕು, ನಾನು ರಕ್ತ ಸುರಿಸಬೇಕು, ನನ್ನ ಜೀವ ಕೊಡ್ಬೇಕಂತ ದೇವರು ಚಿಂತೆ ಮಾಡಿ ನಿಮಗೋಸ್ಕರ ಎಲ್ಲವನ್ನ ಮಾಡಿದ ಮೇಲೆ ನಿಮ್ಮ ಕುಟುಂಬ
ನಡೆಸಲ್ವಾ? ಹಲ್ಲೆಲೂಯಾ. ಸಮಸ್ತವನ್ನು ಉಂಟು ಮಾಡಿದ ದೇವರು ಒಂದು ಫ್ಯಾಕ್ಟರಿ ಕ್ಲೋಸ್ ಆದ್ರೆ ಇನ್ನು 100 ಫ್ಯಾಕ್ಟರಿ ತರಲಿಕ್ಕೆ ಅವರ ಶಕ್ತಿ ಇರ್ತಾನೆ. ನಾನು ಅದನ್ನು ನಂಬುವನಾಗಿರಬೇಕು. ನನ್ನ ನಂಬಿಕೆ ಕೆಲಸದ ಮೇಲೆ ಅಲ್ಲ, ನನ್ನ ನಂಬಿಕೆ ಸಂಬಳದ ಮೇಲೆ ಅಲ್ಲ, ನನ್ನ ನಂಬಿಕೆ ಪೋಸ್ಟ್ ಮೇಲೆ ಅಲ್ಲ, ನನ್ನ ನಂಬಿಕೆ ಕರ್ತನಾದ ಯೇಸು. ಬೈಬಲ್ ಹೇಳ್ತಾ ಇದೆ, ನೀತಿವಂತನ ನಂಬಿಕೆ ಇದ್ದರೆ ಬದುಕುವನು. ಹೇಗೆ ಬದುಕ್ತಾನೆ? ಹೇಳ್ಬೇಕು. ಅರ್ಧ ಸಂಬಳ ಬಂದ್ರು ಸ್ತೋತ್ರ, ಪೂರ್ತಿ ಸಂಬಳ ಬಂದ್ರು ಸ್ತೋತ್ರ. ನನ್ನನ್ನು ನಡೆಸೋದು ಸಂಬಳ ಅಲ್ಲ, ನನ್ನನ್ನು ನಡೆಸೋದು ಸಂಬಳ ಅಲ್ಲ. ವಿಶ್ವಾಸ ಒಳಗಡೆ ಇರ್ತದೆ. ಮೇಸ್ತ್ರಿ ಸಂಬಳ ಕೊಟ್ಟಿಲ್ಲ ಅಂದ್ರು ನಾವು ಬರ್ರಿ. ನನ್ನ ಸಂಬಳ ಬರುವ ಹಾಗೆ ದೇವರು ಮಾಡ್ತಾನೆ. ನಿಮ್ಮ 1 ರೂಪಾಯಿ ನಷ್ಟ ಆಗೋಕ್ಕೆ ದೇವರು ಬಿಡಲ್ಲ. ಆ 1 ರೂಪಾಯಿ ಯಾರು ಬಚ್ಚಿಟ್ಟುಕೊಂಡು ದೇವರವರಿಗೆ ನಿದ್ರೆ ಕೊಡ. ನಮ್ಗಿದ ನಿನ್ನ ಒಂದು ವಸ್ತು ನಿನಗೆ ಗೊತ್ತಿರೋದು ಇನ್ನೊಬ್ಬರು ಎತ್ತುಕೊಂಡ್ರೆ ಅವನ ಮನೆಯಲ್ಲಿ ನಿದ್ರೆ ಬರೋದಿಲ್ಲ. ವಾಪಸ್ ತಂದು ಕೊಡೋ ತನಕ ದೇವರು ಸುಮ್ಮನೆ ಬಿಡೋದಿಲ್ಲ. ಕಾರಣ ದೇವರು ನಿನಗೆ ಆಶೀರ್ವದಿಸಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ಮಂಜೂಷ ಪೆಟ್ಟಿಗೆ ಅದನ್ನ ಫಿಲಿಷ್ಟಿಯರು ಎತ್ತುಕೊಂಡು ಹೋದಾಗ ಅವರ ದೇಶದಲ್ಲಿ ರೋಗ ಬಂತು. ಏನ್ ಬಂತು? ರೋಗ. ಆ ರೋಗ ಬಂದ ತಕ್ಷಣ ಅವ್ರಿಗೆ ಅರ್ಥ ಆಯ್ತು, ಈ ಮಂಜುಷ ಪೆಟ್ಟಿಗೆ ನಾವು ಎತ್ಕೊಂಡು ಬಂದಿರೋದಕ್ಕೆ ಹಿಂಗೆ ಆಗಿರೋದನ್ನು ಅದನ್ನು ವಾಪಸ್ ತಿರ್ಗಾಕೊಂಡು ಇಟ್ಟಿತ್ತು. ನೀವು ನಂಬುವರಾದ್ರೆ ಒಂದು ವಸ್ತು ನಷ್ಟವಾಗಕ್ಕೆ ದೇವರು ಬಿಡ. ಉದಾಹರಣೆ ಹೇಳ್ತೇನೆ, ನಿಮ್ಗೆ ಅರ್ಥ ಆಗಲಿ ಅಂತ. ವೈರ್ಲೆಸ್ ಬ್ಲೂಟೂತ್ ಇದೆ, ನಾನು ಕಂಪನಿ ಹಿಂಗೆ ಹಾಕಿಟ್ಟು ಎಮರ್ಜೆನ್ಸಿ ಕಾಲ್ ಬಂದು ರಿಸೀವ್ ಮಾಡ್ತೇನೆ. ಅದ್ರ ಬಡ್ಸ್ ಬರುತ್ತೆ, ಅದು ಯಾವಾಗಲೂ ಬಿದ್ದೋಗ್ತಾ ಇರುತ್ತೆ. ನಾನು ಹುಡುಕ್ತೇನೆ, ಸಿಗಲ್ಲ. ಕರ್ತನೇ ನೀನು ಚಿತ್ತವಾದ್ರೆ ಸಿಗಲಿ, ಇಲ್ಲ ನೋಡಿ ಮನೇಲಿ ಇನ್ನೊಂದು ಹಾಕೊಂತೀನಿ ಅಂತ. ನಾನೇ ಸಿಕ್ಕಿಲ್ಲ ಅಂದ್ರು ಯಾರಾದ್ರೂ ಸಿಕ್ಕಿದ್ರೆ ಅವ್ರು ತಂದು ನನ್ಗೆ ಹೇಳ್ಕೊಡ್ತಾರೆ. ಆಮೇಲೆ ಬಡ್ಸ್ ಇದೇನು ಕೇವಲ ಅಂತ ಅಲ್ಲ. ಹಲ್ಲೆಲೂಯಾ. ನನ್ನ ಬಡ್ಸ್ ನನಗೆ ಯಾಕಂದ್ರೆ ಅದಿಷ್ಟೇ ಚಿಕ್ಕದಿರೋದು. ಸೊ ನಮ್ಮ ಕಂಪನಿಯಲ್ಲಿ ಬ್ಲ್ಯಾಕ್ ಟು ಮ್ಯಾಟ್ ಹಾಕಿದ್ದಾರೆ, ಆ ಮ್ಯಾಟ್ ಅಲ್ಲಿ ಬಿದ್ದರೆ ಗೊತ್ತಾಗಲ್ಲ. ಹಲ್ಲೆಲೂಯಾ. ಆದ್ರೆ ನಾನು ನಂಬುವುದೇನು ಗೊತ್ತಾ, ನಮ್ಮ ಒಂದು ವಸ್ತು ನಷ್ಟ ಆಗೋಕ್ಕೆ ದೇವರು ಬಿಡಲ್ಲ. ಹಲ್ಲೆಲೂಯಾ. ಕಾರಣ ಏನಂದ್ರೆ ದೇವರನ್ನು ಆಶೀರ್ವದಿಸಿ ಕೊಟ್ಟಿರುತ್ತದೆ. ಹಾಗಾದ್ರೆ ಇವತ್ತು ಇಸ್ರಾಯೇಲ್ ಜನಗಳಿಗೆ ವಿರೋಧವಾಗಿ ಅದೇ ಐಗುಪ್ತ ದೇಶದಲ್ಲಿ ಇದ್ದಾಗ ದೇವರು ಚಿಂತೆ ಮಾಡುತ್ತಾ ಇದ್ರು, ಇನ್ನು ಮೇಲೆ ಇವರು ಗೋಳಾಡೋದಕ್ಕೂ ಕಣ್ಣೀರಿಡೋದಕ್ಕೂ ನಾನು ಇನ್ನು ಮೇಲೆ ಬಿಡೋದಿಲ್ಲ, ಇವರನ್ನು ನಾನು ಶಾಶ್ವತವಾಗಿ ಕಾನಾನ್ ದೇಶಕ್ಕೆ ಕಳಿಸ್ತೇನೆ. ಹಲ್ಲೆಲೂಯಾ. ನೀವು ಇವತ್ತು ಬ್ರದರ್ ಮುದುಕರಾಗಿ ವಯಸ್ಸಾಗಿ ನೀವು ಪರಲೋಕ ಸೇರಿದ ಮೇಲೆ ದೇವರು ನಿಮಗೆ ಮಾಡಿದಂತ ವಾಗ್ದಾನ ಅದನ್ನು ಮರೆಯುವುದಿಲ್ಲ. ಅದು ನಿಮ್ಮ ಸಂತತಿಗೆ ಕೊಡುವ ದೇವನ. ದೇವರು ಹಿಂಗೆ ಹೇಳ್ತಾನೆ, ಏ ರೋಷನ್ ಮಗನೇ ಬಾ ಇದೆ ಅಂತ. ಕುಮಾರ್ ವರ್ಷ ದೊಡ್ಡ ಆಗಿರುತ್ತೆ. ನಿಮ್ಮ ಅಪ್ಪಗೆ ನಿನ್ನ ತಂದೆಗೆ ನಾನು ಇದು ವಾಗ್ದಾನ ಮಾಡಿದ್ದೇನೆ, ಆಮೇಲೆ ಆ ವಾಗ್ದಾನ ನೆನೆಸಿಕೊಂಡು ನಾನು ನಿನ್ನನ್ನು ಆಶೀರ್ವದಿಸಬಹುದು. ಅವನು ಹೇಳ್ತಾನೆ, ಅಪ್ಪ ಹೇಳ್ತಾ ಇತ್ತು ದೇವರು ಹೀಗೆಲ್ಲ ಮಾಡುತ್ತೆ ಅಂತ. ಆಶೀರ್ವಾದ ಬರುವಾಗ ಅವನ ಕರ್ತನಿಗೆ ಸ್ತೋತ್ರವನ್ನು ಹೇಳುತ್ತಾನೆ. ದೇವ ಮಕ್ಕಳೇ, ನಾವು ತಂದೆ ತಾಯಿ ಆಗಿರುವವರು ಕರ್ತನ ಮುಂದೆ ಭಯಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಂಡಿದ್ರೆ ನನಗೆ ಮಾಡಿದ ವಾಗ್ದಾನ ಅದು ನನ್ನ ಮೇಲೆ ಮಾತ್ರವಲ್ಲ, ಅದು ನನ್ನ ಸಂತತಿ ಮೇಲೆ ಹೋಗುತ್ತೆ. ನನ್ನ ಸಂತತಿ ದೇವರು ಉಪಯೋಗಿಸುವನಾಗಿದ್ದಾನೆ. ದೇವರು ಬಿಡುಗಡೆ ಮಾಡುವುದಕ್ಕೆ, ಆ ಜನಗಳನ್ನ ಬಿಡುಗಡೆ ಮಾಡಿ ಹೊರಗಡೆ ಕರ್ಕೊಂಡ್ ಬರುವುದಕ್ಕೆ ಮೋಶೆಯನ್ನ ದೇವರು ಎಬ್ಬಿಸ್ತಾ ಇದ್ದಾರೆ. ನಮ್ಮನ್ನ ಬಿಡುಗಡೆ ಮಾಡಿ ಹೊರಗಡೆ ಕರ್ಕೊಂಡ್ ಬರುವುದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾರೆ. ಯಾರು ಬಂದಿದ್ರು? ಈ ಹುಟ್ಟಿ ಈ ಪಾಡು ಪಡೋದನ್ನು ಮುಂಚೆನೆ ದೇವರನ್ನ ನೇಮಿಸಿಬಿಟ್ಟಿದ್ದಾರೆ. ಯಾರನ್ನ? ಇವತ್ತು ಆ ಯೇಸು ಎನ್ನುವುದು ಹೆಸರು ಹೇಳಿದ್ದಾರೆ. ಆಮೇಲೆ ನಿನ್ನ ಕಷ್ಟ ಕೊಡುವ ಎದುರಾಗಿ ನಿಲ್ಲುವ ಒಂದು ಶತ್ರು ಸಹ ನಿನಗೆ ಎದುರಾಗಿ ನಿಲ್ಲಲ್ಲ. ದೇವರ ವಾಕ್ಯ ಹೇಳ್ತದೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸಲು. ಯಾವ ಆಯುಧ ಬೇಕಾದ್ರಾಗಲಿ, ಅದು ಕೆಲಸದಿಂದ ತೆಗೆದಾಕಕ್ಕೆ ಬಂದ ಆಯುಧವಾಗಲಿ, ಸಂಬಳವನ್ನು ಕಟ್ಟು ಮಾಡುವ ಆಯುಧ ಆಗಲಿ, ರೋಗ ತರುವ ಆಯುಧಗಳಾಗಲಿ, ಕುಟುಂಬದಲ್ಲಿ ಕಿರಿಕಿರಿ ತರುವ ಆಯುಧಗಳಾಗಲಿ, ಯಾವುದೇ ಆಯುಧ ಮಂತ್ರವಾದ ಆಯುಧಗಳು ನಿನ್ನ ಮೇಲೆ ಬಂದರು ದೇವರು ಹೇಳ್ತಾರೆ ನಿನ್ನನ್ನು ಜಯಿಸೋದಿಲ್ಲ. ಅದು ಯಾವುದು ಬೇಕಾದ್ರೆ ಬರಲಿ, ಅದು ನಿನ್ನ ಜಯಿಸಕ್ಕೆ ನಾವು ಬಿಡೋದಿಲ್ಲ. ಬೆಂಬಲವಾಗಿರುವ ಎಂತ ಆಯುಧಗಳು ಬಂದ್ರು ಜಯಿಸುವ ಕೃಪೆ ದೇವರು ಕೊಟ್ಟಿದ್ದಾರೆ. ಶತ್ರು ಒಂದಲ್ಲ, ಹಲವಾರು ಆಯುಧಗಳನ್ನು ಕಳಿಸ್ತಾನೆ. 91ನೇ ಕೀರ್ತನೆಯಲ್ಲಿ ಬರೆದಿದೆ, ಹಗಲಲ್ಲಿ ಹಾರಿ ಬರುವ ಬಾಣಗಳು, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣ. ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ದೇವರ ಧೈರ್ಯವಾಗತ್ತ, ನೀನೆಲ್ಲ ಭಯ ಪಡಬೇಡ. ನೀನು ಅವಕ್ಕೆಲ್ಲ ಭಯ
ಕೀರ್ತನೆಯಲ್ಲಿ ಬರೆದಿದೆ, 27ನೇ ಕೀರ್ತನೆಯಲ್ಲಿ, ದೇವರೇ ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಡೆನು ಎಂಬುದಾಗಿ. ನಿನಗೆ ವಿರೋಧವಾಗಿ ಯಾವ ಆಯುಧ ಬರಲಿ ಒಂದು ತಿಳ್ಕೊಂಡ್ರೆ ನಿಮ್ಮನ್ನು ಜಯಿಸಲ್ಲ. ಮನೆ ಖಾಲಿ ಮಾಡಿಸ್ಬೇಕು, ಓಡಿಸ್ಬೇಕೆಂದು ಹಲವಾರು ಆಯುಧಗಳು ಬರಲಿ ಅಮ್ಮ, ನಿಮ್ಮ ಒಂದೇ ಸ್ತೋತ್ರ ಸಾಕು. ಹಲ್ಲೆಲೂಯಾ, ನಿನಗೆ ಸ್ತೋತ್ರ ಎಂಬುದು ಹೇಳುವಾಗಲೇ ಆ ಆಯುಧ ನಿನ್ನ ಕಣ್ಣ ಮುಂದೆ ಮುರಿದು ಹೋಗಲಿ. ಕಾರಣ ದೇವರು ಹೇಳ್ತಾದರೆ, ಯಾರು ಸ್ತುತಿ ಯಜ್ಞವನ್ನು ಅರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು, ನನ್ನನ್ನು ಸನ್ಮಾನಿಸುವರು, ನಾನು ಸನ್ಮಾನಿಸ್ತೇನೆ. ಕಣ್ಣ ಮುಂದೆ ನಿಮ್ಮನ್ನು ಓಡಿಸ್ತೀನಿ ಅಂತ ಹೇಳಿ ಬಂದವರು ಕಣ್ಣ ಮುಂದೆ ಅವರೇ ಓಡುವುದನ್ನು ನೀವು ಕಾಣ್ತೀರ. ಶತ್ರು ಒಂದು ದಾರಿಯಲ್ಲಿ ಬಂದ್ರೆ, ಒಂದು ದಾರಿಯಲ್ಲಿ ಬರ್ತಾ ಇದೆ, ಅವನು ಇವ್ರನ್ನ ಹೆಂಗ್ ಮಾಡಾದ್ರೂ ಓಡಿಸ್ತೇನೆ ಅಂತ. ಆದ್ರೆ ದೇವರನ್ನ ಪರವಾಗಿ ನಿಂತಿರೋದನ್ನು ನೋಡೋದೇ ಇಲ್ಲ. ಅವನು ಬರುವ ದಾರಿಯಲ್ಲಿ ದೇವರು ನಿಂತಿರೋದನ್ನು ಕಂಡು 7 ದಾರಿಯನ್ನು ಓಡ್ತಾನೆ. ಈ ದೇವರ ಕಾರ್ಯ, ದೇವರ ಕಾರ್ಯವನ್ನು ಆತ್ಮಿಕ ಕಣ್ಣುಗಳಲ್ಲಿ ಗ್ರಹಿಸು. ಬರೀ ಬಿಡುಗಡೆ ಕೊಟ್ಟ ಮೇಲೆ ಹಲ್ಲೆಲೂಯಾ ಸ್ತೋತ್ರ ಹೇಳಿ ಬಿಡೋದಲ್ಲ, ಗ್ರಹಿಸಬೇಕು. ನಾವು ಯೇಸುವಿನಲ್ಲಿ ಬಂದ ಮೇಲೆ ಎಷ್ಟೊಂದು ಬಿಡುಗಡೆ, ಎಷ್ಟೊಂದು ಸಮಾಧಾನ, ಎಷ್ಟೊಂದು ಅದ್ಭುತಗಳು ನನ್ನ ಜೀವನದಲ್ಲಿ ನಡೆದಿದೆಯೋ ಇದು ಅದೇ ಅನ್ಯ ದಿನಗಳಾಗಿದ್ದಾಗ ನಾವು ನಡೆದಿದ್ರೆ ಹಲ್ಲೆಲೂಯಾ ಕುರಿಯೋ ಜಾತ್ರೆನೋ ಏನೇನೋ ನಡೀತದೆ. ಅದು ಅನ್ಯ ದಿನಗಳಲ್ಲಿ ನಡೆಯಲ್ಲ. ಯಾಕಂದ್ರೆ ಬಿಡುಗಡೆ ಇರೋದು ಯೇಸು ಕ್ರಿಸ್ತನ ಬೈಬಲ್ ಹಿಂಗೆ ಹೇಳುತ್ತೆ, ಆಕಾಶದ ಕೆಳಗೆ ಮನುಷ್ಯರ ಒಳಗೆ ರಕ್ಷಣೆಗೆ ಕೊಡಲ್ಪಟ್ಟ ಬೇರೆ ಯಾವ ಹೆಸರಿಂದ ರಕ್ಷಣೆ ಆಗಲ್ಲ, ಒಂದೇ ಒಂದು ಹೆಸರು, ಅದು ಯೇಸು. ಫೋನಲ್ಲಿ ದೆವ್ವ ಓಡಿಸ್ಬೋದ? ಫೋನಲ್ಲಿ ಪ್ರೇಯರ್ ಮಾಡಿ ದೆವ್ವ ಓಡಿಸ್ಬೋದ? ಓಡಿಸ್ಬೋದು. ಯೇಸುವಿನ ಸಭೆಯಲ್ಲಿ ಹೋಗಲ್ಲ, ಇನ್ನು ಫೋನಲ್ಲಿ ಹೋಗ. ಸಹಿತ ನೆಟ್ವರ್ಕ್ ಕಟ್ ಮಾಡಿದ್ರೆ ಬಲವಾಗಿದ್ರೆ ಓಡಿಸು. ಯೇಸುವಿನಲ್ಲಿ ಬಲವಾಗಿದ್ರೆ ಓಡಿಸು. ಯೇಸುವಿನೇ ಒಂದು, ಯೇಸು ನಾಮನೇ ಒಂದು ಬಲ, ಅದನ್ನ ಬಲವಾಗಿ ಹೇಳ್ಬೇಕು ನಾವು. ಹೋಗೋ ಯೇಸು ನಾಮದಲ್ಲಿ ಹೋಗೋ, ನನಗೆ ಸಾಕಾಯ್ತು ಹೋಗೋ ನೀನು ಬಿಟ್ಟ ಅಂದಲ್ಲ. ಸೈತಾನ ಹೆಂಗೆ ಓಡಿಸ್ಬೇಕು? ನಾಯಿ ಓಡಿಸ್ಕೊಂಡು ಓಡಿಸ್ಬೇಕು. ನಾಯಿ ಸ್ಮೂತ್ ಆಗಿ ಹೇಳಿದ್ರು ಹೋಗಲ್ಲ, ಕಲ್ಲೆದ್ದು ಓಡಿವಾಗ ಓಡೋಗ್ತದೆ. ಹೌದಾ ಇಲ್ವಾ? ಸೈತಾನ ನಾಯಿನ ನಮ್ಗೆ ಕೊಡುವ ಬೆಲೆ ಅದೇನೆ. ಅವನನ್ನ ಗದರಿಸಬೇಕು. ಯೇಸುವಿನ ನಾಮದಲ್ಲಿ ಮರೆಯಾಗಿ ಹೋಗ್ತೇ ಇಲ್ವೋ? ಆಮೇಲೆ ಅವನನ್ನು ಗದರಿಸುವಾಗ ಅದಕ್ಕೆ ಅರ್ಥ ಆಗುತ್ತೆ, ಇವನು ಪವರ್ಫುಲ್ ಆಗಿದೆ. ಇವನಿಷ್ಟು ಗದರಿಸ್ತಾ ಇದೆ ಅಂದ್ರೆ ಇವನಿಗೆ ದೇವರು ಅಭಿಷೇಕ ಮಾಡಿದ್ದಾರೆ, ಇವನಿಗೆ ವರಗಳನ್ನು ಕೊಟ್ಟಿದ್ದಾರೆ, ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವನಿಗೆ ಗದರಿಸೋದು ನೋಡಿ ನನಗೆ ಇರಕ್ಕೆ ಆಗ್ತಾ ಇಲ್ಲ. ನಾನು ಅಧಿಕಾರದಲ್ಲಿ ಹೇಳಬೇಕು, ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ. ದೆವ್ವ ಓಡಿಸುವ ಅಧಿಕಾರ ಕೊಟ್ಟಿದ್ದಾರೆ ನನಗೆ, ದೇವರ ಅಭಿಷೇಕ ಮರ್ಯಾದೆ ಬಿಟ್ಟು ನನಗೆ ಕೊಟ್ಟ ಅಧಿಕಾರವನ್ನು ಚಲಾಯಿಸಬೇಕು. ಕುಮಾರ ಬದಲಿಗೆ ಸೂಪರ್ವೈಸರ್ ಮಾಡಬೇಕು ಕಂಪನಿಯಲ್ಲಿ. ಸೂಪರ್ವೈಸರ್ ಮಾಡಿ ಇವರೇ ಎಲ್ಲಾರ ಕೆಲಸ ಇವರೇ ಮಾಡಿದ್ರೆ ಅಲ್ಲಿರೋ ಜನಗಳು ಏನ್ ಮಾಡ್ತಾರೆ? ಕುಮಾರ ಬದಲ ಮೇಲೆ ಕೊಡ್ತಾರೆ, ಮ್ಯಾಮ್ ಇನ್ನು ಮಾಡು. ಸೂಪರ್ವೈಸರ್ ಕೆಲಸ ಕೊಟ್ಟಿರೋದು ಎಲ್ಲರಿಗೂ ಕೆಲಸ ಮಾಡಿಸಿರಿ ಅಂತ. ಅದರಂತ ನೀವು ಹೇಳಿದಾಗೆ ಅಲ್ಲಿರೋ ಅಂತ ಕೇಳಿದ್ರು. ಹೌದಾ ಇಲ್ವಾ? ಅದೇ ನನ್ನ ಪೋಸ್ಟ್. ಹಾಗಾದ್ರೆ ದೆವ್ವ ಓಡಿಸಲು ಪೋಸ್ಟ್ ಆಗಲ್ಲ, ದೆವ್ವ ಓಡಿಸೋದು ಅಧಿಕಾರ. ಈಗ ಯಾರು ಇಲ್ಲ ಸಭೆಯಲ್ಲಿ, ಇವತ್ತು ನಾವು ಇಲ್ಲ, ನೀವು ಇಲ್ಲ, ಸಹೋದರಿಯರಿಲ್ಲ, ಶ್ರೀವಾಸ ಆರಾಧನೆ ನಡೆಸ್ತಾರೆ. ದೆವ್ವ ಪ್ರಕಟ ಆಯ್ತು, ಏನ್ ಮಾಡ್ತೀರಿ? పాస్టర్ ఇంకా కొంచెం సైతాన్ కొట్టి వందించి పాస్టర్ ఏం చేసింది? ఏం ఆడదు పాస్టర్ ಎಂದು ಹೇಳೋದಲ್ಲ. ಮರ್ಯಾದೆಗೆ ಬಿಟ್ಟು ಯೇಸುವಿನ ನಾಮ ಅಂತ. ನಿಮ್ಗೆ ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ಬಿಜಾಪುರಕ್ಕೆ ಸೇವೆಗೆ ಹೋಗಿದ್ವಿ. ಬಿಜಾಪುರ ಸೇವೆಗೆ ಹೋದಾಗ ರಾತ್ರಿ ಲೇಟ್ ಆಯಿತು, ಬಸ್ ಮಿಸ್ ಆಯಿತು. ಅಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೋಗಿ, ಫ್ರೆಂಡ್ ಮನೇಲಿ ಹಾಲ್ಟ್ ಮಾಡಿ, ಸಾರಿ ಬೀದರ್ಗೆ ಹೋಗಿದ್ವಿ. ಬೀದರಿಂದ ಬಿಜಾಪುರಕ್ಕೆ ಹೋಗಿ ಅಲ್ಲಿ ಹಾಲ್ಟ್ ಮಾಡಿ, ಹಾಲ್ಟ್ ಮಾಡಿದಾಗ ನನಗೆ ಇಷ್ಟ ಇರಲಿಲ್ಲ ಹೋಗೋಕ್ಕೆ, ಊರಿಗೆ ಹೋಗ್ಬೇಕಂತ. ಅವತ್ತು ಬೆಳಿಗ್ಗೆ ಆ ಬ್ರದರ್ ಏನು ಮಾಡಿದ್ದೆ ಅಂದರೆ ಅವರ ಅಕ್ಕ ಮನೆ ಕರ್ಕೊಂಡು ಹೋದಾಗ, ಬ್ರದರ್ ನಮ್ಮ ಅಕ್ಕನಿಗೆ ಹೋರಾಟ ಇದೆ, ನೀವು ಪ್ರೇಯರ್ ಮಾಡಬೇಕಂತ. ಸರಿ ಬ್ರದರ್ ಅಂತ ಯೇಸು ಕ್ರಿಸ್ತನ ಕುರಿತಾಗಿ ನಾನು ದೇವರ ವಾಕ್ಯ ಹೇಳ್ತಾ ಇದ್ದೆ. ಯೇಸುವಿನ ಬಗ್ಗೆ ಹೇಳ್ತಾ
ಒಂದೇ ಹೇಳ್ತೇನೆ, ವಾಕ್ಯದಲ್ಲಿ ಸುವಾರ್ತೆಯಲ್ಲಿ ಪರಿಶುದ್ಧಾತ್ಮನು ಚಲಿಸಬೇಕು. ಪರಿಶುದ್ಧಾತ್ಮನು ಚಲಿಸದೆ ನೀವು ಹೇಳುವ ಸುವಾರ್ತೆ ವಾಕ್ಯ ಪ್ರಯೋಜನಕ್ಕೆ ಬರಲ್ಲ. ಪವಿತ್ರಾತ್ಮನು ಅಲ್ಲಿ ಚಲಿಸೋದು ನನಗೆ ಅರ್ಥ ಆಯಿತು. ಆ ಸಹೋದರಿ ಕೇಳ್ತಾ 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 ಗೋಡೆಗೆ ಹೊರ್ಕೊಂಡಿದ್ದ ಡಬ್ಬದ ಸೌಂಡ್ ಬಂತು. ಆಮೇಲೆ ಆ ಸಮಯದಲ್ಲಿ ಆ ಮಕ್ಕಳು ಆಡೋ ಜಲ್ರಿ ಬರುತ್ತಲ್ಲ, ಅದೇ ಜಲ್ರಿ ತಗೊಂಡು ಆರಾಧನೆ ಮಾಡಿ ಅನ್ಯ ಭಾಷೆ ಆರಾಧನೆ ಮಾಡಿ ಸ್ಟಾರ್ಟ್ ಮಾಡಿ ಬಹಳ ಸಮಯ ಆದಮೇಲೆ ಆ ದೆವ್ವ ಎಲ್ಲ ಪ್ರಕಟ ಆಗಿ ಅದನ್ನು ನಾವು ಓಡಿಸಿದ್ವಿ. ಓಡಿದ ಮೇಲೆ ನೆಕ್ಸ್ಟ್ ಸಂಡೆಯಿಂದ ಅವ್ರು ಚರ್ಚಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಯಾರು? ಆ ಸಹೋದರಿ. ಆ ಚರ್ಚಿಗೆ ಹೋದಾಗ ಆ ಚರ್ಚಲ್ಲಿ ಅವತ್ತು ಪಾಸ್ಟ್ ಇಲ್ಲ, ಪಾಸ್ಟ್ ಮಾಡಿದ್ದಾರೆ. ಇವರೆಲ್ಲ ಸೇರಿ ಆರಾಧನೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಒಂದು ಸಹೋದರಿಗೆ ದೆವ್ವ ಬಂದ್ಬಿಟ್ಟಿದೆ. ಆಮೇಲೆ ದೆವ್ವ ಬಂದಾಗ ಪಾಸ್ಟ್ ನಮ್ಮ ಪ್ರೇಯರ್ ಮಾಡ್ತಾ ಇದ್ದಾರೆ. ಪ್ರೇಯರ್ ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಸಹೋದರಿ ಏನ್ ಮಾಡ್ತಾ ಇದೆ ಅಂದ್ರೆ, ಆ ದೆವ್ವ ಹಿಡಿದವರ ಕುಟುಂಬದವರು ಬರ್ತಾರಲ್ವ, ಆ ಸಹೋದರಿ ತಂದೆನ ತಾಯಿನ ಅವರೆಲ್ಲ ಇಟ್ಕೊಂಡಿದ್ದಾರೆ. ನೀವೇನು ಭಯ ಪಡಬೇಡ್ರಿ, ಇವ್ರು ಬಿಜಾಪುರ ಅಲ್ವಾ ಸ್ವಲ್ಪ ಸ್ಟ್ರಾಂಗ್, ಏನು ಭಯ ಪಡಬೇಡ್ರಿ, ಬೆಂಗಳೂರಿಂದ ಒಂದು ಪಾಸ್ಟ್ ಬಂದು ನನ್ನ ಒಳಗಡೆ ದೆವ್ವ ಇತ್ತು ಓಡಿಸಿದ್ರು, ಈಗ ಯೇಸು ಈ ದೆವ್ವನ ಓಡಿಸ್ತಾರೆ. ಅವ್ರು ಹೇಳ್ತಾರೆ, ಮರ್ಯಾದೆಗೆ ಬಿಟ್ಟು ಹೋಗು ಸೈತಾನ ಯೇಸು ನಾಮದಲ್ಲಿ. ಈ ಸಹೋದರಿ ರಕ್ಷಣೆನೇ ಹೊಂದಿಲ್ಲ. ಕಾರಣ ಆ ಹೆಸರಿನ ಮೇಲೆ ಇರುವ ವಿಶ್ವಾಸ, ಆ ಹೆಸರಿನ ಮೇಲೆ ಇರುವಂತ ನಂಬಿಕೆ, ಆ ಹೆಸರು ಹೇಳುವಾಗ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಬರ ಒಳಗೆ. ಅದೇ ವಿಶ್ವಾಸ ನಿಮ್ಮಲ್ಲಿ ಇರಬೇಕು. ನನ್ನ ಹೆಸರು ಹೇಳಿದ್ರು ಹೋಗಲ್ಲ, ಆದ್ರೆ ಯೇಸು ಹೆಸರು ಹೇಳಿದ್ರೆ ಸಭೆಯಲ್ಲಿ ಎಷ್ಟು ಹೆಸರು ಹೇಳ್ಕೊಂಡು ದೆವ್ವಗಳು ಬಂದಿದೆ. ನಾನು 10 ಜನ ಇದ್ದೇನೆ, 15 ಜನ ಇದ್ದೇನೆ, ನಾನು ಲೂಸಿಫರ್ ಇದ್ದೇನೆ, ಆಮೇಲೆ ನಾನು 10 ವರ್ಷದಿಂದ ಇದ್ದೇನೆ, 20 ವರ್ಷದಿಂದ ಇದ್ದೇನೆ, ಚಿಕ್ಕ ವಯಸ್ಸಿಂದ ಇಲ್ಲ ಅಂತ ಹೇಳಿಕೊಂಡು ಎಷ್ಟು ದೆವ್ವಗಳು ಬಂದು. ನೀವು ಎಷ್ಟು ವರ್ಷದ ನೀವು ಎಷ್ಟಾದ್ರೂ ಇರು, ಯೇಸು ನಾಮದಲ್ಲಿ ಮರ್ಯಾದೆ. ಅಧಿಕಾರವನ್ನ ರಾತ್ರಿ ಮಲಗಿದ್ರೆ ಏನೋ ಹಿಂಗೆ ಹಿಡ್ದಂಗಾಗುತ್ತೆ, ಕಷ್ಟ ಉಸಿರಾಡಕ್ಕಾಗಲ್ಲ, ಕಷ್ಟ ಎದೆ ಎಲ್ಲ ಹಿಡ್ದಂಗಾಗುತ್ತೆ, ಕಷ್ಟ ಎಂದು ಶ್ರೀಮಸ್ ಕಂಪ್ಲೇಂಟ್ ಮಾಡಬಾರ್ದು. ಕಂಪ್ಲೇಂಟ್ 15 ನಿಮಿಷಕ್ಕಿಲ್ಲ. ನನ್ನ ಉಸಿರ ಮೇಲಿರುವ ದುಷ್ಟ ಶಕ್ತಿಯೇ ಬಿಟ್ಕೊಂಡು ಮರೆಯದೆ. ಉಸಿರು ಕೊಟ್ಟಿರೋದು ಯಾರು? ಉಸಿರು ಕೊಟ್ಟಿರೋದು ಯಾರು? ಉಸಿರು ಕೊಟ್ಟ ಯೇಸು ಉಸಿರು ಹಿಡಿಯುತ್ತಾ? ಮತ್ತೆ ಯಾರು ಹಿಡಿದಿರೋದು? ಯೇಸು ನಾಮ. ಏನೇನ್ರಿ? ಪಾಲ್ ಹೆಂಗಿಚ್ಚು ಫಾಸ್ಟ್ ಗೊತ್ತಾ? ಪಾಲ್ ಹೆಂಗಿಚ್ಚು ಸೌತ್ ಕೊರಿಯಾದಲ್ಲಿ ದೊಡ್ಡ ಚರ್ಚ್, ಇಡೀ ವರ್ಲ್ಡಲ್ಲೇ ಅತಿ ದೊಡ್ಡ ಚರ್ಚ್ ಅವರು. 8 ಲಕ್ಷ ಜನ ಒಂದು ಸರ್ವಿಸ್ ಬರ್ತಾರೆ, ಒಂದು ಒಂದೇ ಸಂಡೇ. ಇವತ್ತು ಸಂಡೇ ಅಂದ್ರೆ ಆ ಪಾಸ್ಟರ್ ಜಪಾನ್ಗೆ ಸೇವೆಗೆ ಹೋಗಿದ್ದಾರೆ. ಜಪಾನ್ಗೆ ಸೇವೆಗೆ ಹೋಗಿ ಅವತ್ತು ರಾತ್ರಿ ಅವ್ರು ಹಾಲ್ಟ್ ಆಗಿದ್ದಾರೆ. ರಾತ್ರಿ ಪ್ರಾರ್ಥನೆ ಮಾಡಿ ಮಲಗಿದಾಗ ಆ ಜಪಾನ್ ಅನ್ನ ಆಳ್ವಿಕೆ ಮಾಡುವ ದೇಶ ಶಕ್ತಿ ಇಲ್ಲಿ ರಾಮಜನಗರದಲ್ಲಿ ಆ ದೇಶ ಶಕ್ತಿ ಅವರ ಎದೆ ಮೇಲೆ ಕುತ್ಕೊಂಡು ಗಂಟೆ ಹಿಡಿದು ಉಸಿರಾಡಕ್ ಬಿಡ್ತಾ ಇಲ್ಲ. ಸ್ತೋತ್ರ ಹೇಳಕ್ ಆಗ್ತಾ ಇಲ್ಲ, ಅಲ್ಲೇ ಹೇಳಕ್ ಆಗ್ತಾ ಇಲ್ಲ, ಇವ್ರಿಗೆ ಒದ್ದಾಡ್ತಾ ಇದೆ ಸುಮಾರು ಸಮಯ. ಇನ್ನೇ ನಾನು ಸತ್ತೋಗ್ತೇನೆ ಅಂದಾಗ ಮನಸ್ಸಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಕರ್ತನೇ ನಾನು ಸಾಯಕ್ಕೆ ನನಗೆ ಜಪಾನಿಗೆ ಕರ್ಕೊಂಡ್ ಬಂದಿದ್ಯಾ? ಆಮೇಲೆ ಸೈತಾನ ನನ್ನ ಕುತ್ತಿಗೆ ಹಿಡಿತಾ ಇದೆ. ಆಮೇಲೆ ಪವಿತ್ರಾತ್ಮನ ಹೇಳಿದ್ದಾರೆ ಸರ್, ಪವಿತ್ರಾತ್ಮನ ಹೇಳ್ತಾ ಇದ್ದಾರೆ, ನೀನ್ ಯಾಕೆ ದುಃಖ ಪಡ್ತಾ ಇದೀಯಾ? ನೀನ್ ಯಾಕೆ ಚಿಂತೆ ಮಾಡ್ತಾ ಇದೀಯಾ? ಆಮೇಲೆ ಅನ್ಯ ಭಾಷೆಯಲ್ಲಿ ಮಾತಾಡು. ಏನ್ ಹೇಳಿದ್ರು? ಅನ್ಯ ಭಾಷೆಯಲ್ಲಿ ಮಾತಾಡು. ಇವ್ರೇನ್ ಹೇಳಿದ್ರು? ಕರ್ತನೇ ನನ್ನನ್ನು ಸಾಯಕ್ಕೆ ಕೋರೆಯಿಂದ ಜಪಾನ್ಗೆ ಕರ್ಕೊಂಡ್ ಬಂದಿದ್ಯಾ? ಇಲ್ಲಿ ಸಾಯ್ಬೇಕಂತ ಕರ್ಕೊಂಡ್ ಬಂದಿದ್ಯಾ? ಇಲ್ಲಿ ಸೈತಾನ ನೋಡೋ ಕುತ್ತಿಗೆ ಹಿಡಿತಾ ಇದೆ. ಕರ್ತನ ಹೇಳಿದ್ರು ಅನ್ಯ ಭಾಷೆ ಮಾತಾಡು. ಏನ್ ಮಾತಾಡು? ಹೆಂಗೆ ಮಾತಾಡೋದು? ಗಂಟೆಲಿ ಹಿಡಿದಿದೆಯಲ್ಲ, ಆತ್ಮದಲ್ಲಿ ಮಾತಾಡು. ಹೇಗೆ? ಆತ್ಮದಲ್ಲಿ ಮಾತಾಡು. ಪವಿತ್ರಾತ್ಮನ ಕೂಲ್ ಆಗಿ ಇರುತ್ತೆ. ಈ ಪಾಸ್ಟ್ ಟೆನ್ಷನ್ ಆಗಿದೆ, ನಾನು ಹೊರಟು ಹೋಗ್ತೇನೆ ಮೇಲೆ ಅಂತ. ನೀನು ಗಡಿಬಿಡಿ ಆದ್ರೂ ನಿನ್ನಲ್ಲಿ ಗಲಿಬಿಲಿ ಬಂದ್ರು ಪವಿತ್ರಾತ್ಮದಲ್ಲಿ ಬರಲ್ಲ. ನಿಮ್ಮಲ್ಲಿ 108 ಗಲಿಬಿಲಿ ಇದ್ರು ಪವಿತ್ರಾತ್ಮದಲ್ಲಿ ಗಲಿಬಿಲಿ ಇಲ್ಲ. ಹಿಂಗೆ ಹೇಳ್ತದೆ, ದೇವರು ಸಮಾಧಾನಕ್ಕೆ ಕಾರಣಕರ್ತನೆ ಹೊರತು ಗಲಿಬಿಲಿಗೆ ಅಲ್ಲ. ಪವಿತ್ರಾತ್ಮನು ಕೂಲ್ ಆಗಿ ಮಾತಾಡ್ತಾರೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವರು ಅನ್ಯ ಭಾಷೆಯಲ್ಲಿ ಆರಾಧನೆ ಮಾಡಕ್ಕೆ ಪ್ರಾರಂಭ ಆಯಿತು. ಅದು ಹಿಂಗೆ ಆತ್ಮದಲ್ಲಿ. ಹೇಗೆ? ಆತ್ಮದಲ್ಲಿ ಏನ್ರಿ ಅನ್ಯ ಭಾಷೆ ಆರಾಧನೆ ಮಾಡೋದು? ಆಮೇಲೆ ದರ್ಶನ ಹೆಂಗೆ ಕಾಣುತ್ತೆ? ಆತ್ಮದಲ್ಲಿ.
ನಾನು ಮೊನ್ನೆ ರಾತ್ರಿ ಮಲಗಿದ್ದೆ ನನಗೆ ಗೊತ್ತಿಲ್ಲ, ನಾನು ಆರಾಧನೆ ಮಾಡ್ತಾ ಇದ್ದೀನಿ ದರ್ಶನದಲ್ಲಿ. ಆರಾಧನೆ ಮುಗಿದ ಮೇಲೆ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಸುಮಾರು ಸಮಯ ಅನ್ಯ ಭಾಷೆ ಮಾತಾಡಿ ನಿಲ್ಲಿಸಿದ ತಕ್ಷಣ ಎದ್ದಿದ್ದೀನಿ. ನಾನು ಎಲ್ಲಿದ್ದೀನಿ ಮನೇಲಿ ಇದ್ರೆ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿ ತನಕ ನಾನು ಎಲ್ಲಿದ್ದು ಸಭೆಯಲ್ಲಿ. ನನ್ನ ಫೀಲ್, ನಾನು ಕಂಡ ದರ್ಶನ ಸಭೆಯಲ್ಲಿ ಆರಾಧನೆ ಮಾಡಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ದೇವರು ಹೇಳ್ತಾರೆ ಆತ್ಮದಲ್ಲಿ ಅನ್ಯ ಭಾಷೆಯಲ್ಲಿ ನೀನು ಗಂಟಲ್ಲಿ ಹಿಡಿದಿದ್ದು, ಶರೀರದಲ್ಲಿ ನಾನು ಹಿಡಿದಿರೋದು, ಆತ್ಮದಲ್ಲಿ ಹಿಡಿಯಕ್ಕಾಗಲ್ಲ. ಹಿಡಿಯೋದು ಪರಿಶುದ್ಧಾತ್ಮನ. ಅವರು ಅನ್ಯ ಭಾಷೆಯಿಂದ ಎತ್ತಿ ರಿಹಮನ ಶಂದುಲರವ ಅಡಗಬಲಂದರವನ ಅರಿಕವನ ದುರಿಮನ ಹೇಳುವಾಗಲೇ ಒಂದು ಕಟ್ಟುವಿಗೆ ಬಿಚ್ಚಲ್ಪಡ್ತಾರೆ. ಅದು ಹೇಳ್ತಾರೆ ಈಗ ಹೋಗ್ತೀನಿ ಆಮೇಲೆ ಮತ್ತೆ ಬರ್ತೀನಿ ಅಂತ. ಅವರ ಬಾಯಿ ತೆಗೆದ ಮೇಲೆ ಹೇಳ್ತಾರೆ ಯೇಸುವಿನ ನಾಮದಲ್ಲಿ ಹೋಗ್ತೇನೆ, ತಿರುಗಿ ಬರಬಾರದು. ಆ ಗಂಟಲು ಯಾಕೆ ಅದು ಕಿಚ್ಚಕ್ಕೆ ಬಿಟ್ಟಿಲ್ಲ ಅಂದ್ರೆ ಗಂಟಲಲ್ಲಿ ತೆಗೆದಿರೋ ಶಾಸನೆ ಮಾಡ್ತಾ ಇದ್ರು. ಯೇಸುವಿನ ನಾಮದಲ್ಲಿ ಹೋಗಂದ್ರೆ ಎಂತ ಸೈತಾನ ಆದ್ರೂ ಹೋಗ್ಲೇಬೇಕು. ಅವನು ಲೂಸಿಫರ್ ಆದ್ರು. ಯೇಸು ನಾಮ, ಯೇಸು ನಾಮ ಎಂದು ನಾನು ಫೈನಲ್ ಆಗಿ ಮಾತಾಡುವಾಗ ಅದು ಯಾರ ಮಾತಿಗೂ ಮರ್ಯಾದೆ ಕೊಟ್ಟಿಲ್ಲ. ಅದನ್ನು ಯೇಸು ನಾಮ ಎಂದು ಹೇಳುವಾಗ ಅದು ಹೋಗಲೇಬೇಕು. ಅದೇ ಅಧಿಕಾರದಲ್ಲಿ ಮಾತಾಡಬೇಕು. ಅದೇ ಯೇಸುವನ್ನ ದೇವರು ನಮಗೆ ರಕ್ಷಕನಾಗಿ ಕರೆಸಿ ಆ ಯೇಸು ನಾಮ ಎತ್ತಿ ನೀವು ಮಾತಾಡುವಾಗ ನಿನ್ನ ಎಲ್ಲ ಗೋಳಾಟಗಳು, ಕಣ್ಣೀರುಗಳು, ನರಳಾಟಗಳನ್ನ ದೇವರು ನೀಗಿಸುವ ಅವರು ನೋಡದೇ ಇರುವಂತ ದೇವರಲ್ಲ. ಇಲ್ಲಿ ದೇವರ ವಾಕ್ಯ 25ನೇ ವಾಕ್ಯ ಹೋದ್ರಿ 2:25. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಂ, ಈಸಾಕ್, ಯಾಕೋಬನಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಅವರಲ್ಲಿ ಏನಿಟ್ಟನು? ಲಕ್ಷ್ಯವಿಟ್ಟನು. ನಮ್ಮ ಮೇಲೆ ದೇವರು ಏನಿಟ್ಟಿಲ್ಲ? ಏನು ಲಕ್ಷ್ಯ ಇಡುತ್ತೆ? ನಮ್ಮ ಮೇಲೆ ದೇವರು ಏನಿಟ್ಟಿದ್ದಾರೆ? ನಮ್ಮನ್ನು ಮರೆತಿಲ್ಲ ದೇವರು, ನಮ್ಮನ್ನು ಬಿಟ್ಟು ದೂರ ಹೋಗಿಲ್ಲ. ನನ್ನ ಕಷ್ಟ ಅವರಿಗೆ ಮರೆಯಾಗಿ ಇಲ್ಲ, ನನ್ನ ಕಣ್ಣೀರು ಅವರಿಗೆ ಮರೆಯಾಗಿಲ್ಲ, ನನ್ನ ದುಃಖದ ಶಬ್ದಗಳು ಅವರಿಗೆ ಕಿವಿಗೆ ಕೇಳಿಸದೆ ಇರೋದಿಲ್ಲ. ಹಿಂಗೆ ಹೇಳ್ತಾ ಇದ್ದಾರೆ ಹಿರಿಯ ಮನೆಗೆ ದೇವರು ಹೇಳ್ತಾ ಇದ್ದಾರೆ, ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನ ಕಣ್ಣು ನಿನ್ನ ನೋಡಿದೆ, ನನ್ನ ಜನಾಂಗಗಳಿಗೆ ನಾನು ನಿನ್ನ ಪ್ರವಾದಿಯಾಗಿಟ್ಟಿದ್ದೇನೆ. ಏನಿಂದ ನಮಗೆ ಗೊತ್ತಿಲ್ಲ ಬ್ರದರ್ ಸಿಸ್ಟರ್, ನಾವು ಬೆಳೆದು ಬಂದು ನಮಗೆ ಗೊತ್ತಿಲ್ಲ. ಆದರೆ ದೇವರು ನಾವು ಹುಟ್ಟೋಗಿಂತ ಮುಂಚೆ ನನ್ನ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾರೆ. ಆ ಉದ್ದೇಶ ನಾವು ನೆರವೇರಿಸ್ತಾರೆ. ಆ ಉದ್ದೇಶ ನೆರವೇರೋಕೆ ನಿನ್ನ ಸರಿಯಾಗಿಯಲ್ಲಿ ಕರ್ಕೊಂಡ್ ಬರ್ತಾರೆ. ನಿನ್ನ ದಾರಿಗಳು ಸರಿ ಆಗುತ್ತೆ, ಪರಿಸ್ಥಿತಿಗಳು ಸರಿ ಆಗುತ್ತೆ, ರೋಟಗಳು ಸರಿ ಆಗುತ್ತೆ, ಕುಟುಂಬ ಸರಿ ಆಗುತ್ತೆ, ಎಲ್ಲ ಕಷ್ಟಗಳು ಸರಿ ಆಗುತ್ತೆ, ಎಲ್ಲ ಸಮಸ್ಯೆಗಳನ್ನು ಸರಿಯಾಗಿ ದೇವರ ತಂದು ನಿಲ್ಲಿಸಿ ಅವರ ಉದ್ದೇಶದಲ್ಲಿ ನಿನ್ನನ್ನು ಉಪಯೋಗಿಸುತ್ತಾರೆ. ನಾವು ಹಿಂಗೆ ಹೇಳಿದ್ರು ಅನಾಥನಾಗಿ ಬಿಡಲ್ಲ. ಮಾತು ಯಾವಾಗಲೂ ನನ್ನ ನೆನಪಿಗೆ ಬರುತ್ತೆ. ಕಾರಣ ನಾವಿರುವ ಪಟ್ಟಣದಲ್ಲಿ ಕರ್ಕೊಂಡ್ ಬಂದಾಗ ಜನಗಳು ಇಲ್ಲದೆ ಇರುವಂತ ದಿನ, ನಾನು ಅದೇ ಆಲಯದಲ್ಲಿ ಕಣ್ಣೀರು ಹಾಕಿರೋದಿದೆ. ಎಲ್ಲಿ ದೇವರೇ ಜನಗಳನ್ನು ಆಲಯದಿಂದ ಆತ್ಮಗಳು ಎಲ್ಲಿ ಆತ್ಮಗಳು ಆಗ ದೇವರ ವಾಕ್ಯ ನಾನಿನ ಅನಾಥನಾಗಿ ಬಿಡೋದೆ. ಈ ವಾಗ್ದಾನ ಎಲ್ಲರೂ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡ್ರೆ ದೇವರು ನನ್ನ ಅನಾಥನಾಗಿ ಬಿಡಲ್ಲ. ಉದಾಹರಣೆ ಹೇಳ್ತೀನಿ. ಓಕೆ, ಕುಮಾರ್ ಬದಲಿಗೆ ತಂದೆ ನಿಮ್ಗೆ ತಂದೆ ಸಿಸ್ಟಿಗೆ ತಂದೆ ತಾಯಿ ಅವ್ರಿಗೆ ಅಣ್ಣ ಇದೆ, ಸಿಸ್ಟಿಗೆ ಅಕ್ಕ ಇದೆ, ಭಾವ ಇದೆ, ಕುಟುಂಬನೇ ಇದೆ, ನಿಮ್ಗೆ ಯಜಮಾನರಿದೆ, ಎಲ್ಲರೂ ಇದೆ. ನನಗೆ ಕಷ್ಟ ಎಂದು ನನಗೆ ಬಂದ್ರೆ ಹೇಳಿಕೊಳ್ಳಕ್ಕೆ ಯಾರು ಇಲ್ಲ. ನನ್ನ ತಾಯಿ ಅನ್ಯ ಜನ, ನಮ್ಮ ಅಣ್ಣ ಅನ್ಯ ಜನ, ನಮ್ಮ ಮಾವನ ರಕ್ಷಣೆಯಲ್ಲಿ ಇಲ್ಲ, ನಮ್ಮ ಅತ್ತೆ ರಕ್ಷಣೆಯಲ್ಲಿ ಇದ್ರೂ ಪ್ರಯೋಜನಕ್ಕೆ ಇಲ್ಲ. ನನಗೆ ಕಷ್ಟ ಎಂದು ಬಂದ್ರೆ ನಾನು ಹೋಗಿ ನನ್ನ ಕುಟುಂಬದಲ್ಲಿ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನು ಜಾತಿ ಬಿಟ್ಟು ಹೋಗಿದ್ದಕ್ಕೆ ನಿನಗೆ ಬಂದಿರೋದು, ನೀನು ನಮ್ಮ ದೇವರಲ್ಲಿ ಇದ್ದರೆ ನೀನು ಚೆನ್ನಾಗಿರ್ತೀಯ. ಹೆಂಡತಿಯಲ್ಲಿ ಹೇಳಿದ್ರೆ ಹೆಂಡತಿ ನನ್ನ ಮುಖ ನೋಡೋದಿಂಗೆ ಏನಕ್ಕೆ? ಅವ್ರ ಕಷ್ಟ ಬಂದು ನನ್ನ ಹತ್ರನೇ ಹೇಳೋದು, ನಾನು ಕಷ್ಟ ಬಂದ್ರೆ ಅವ್ರ ಹತ್ರ ಅವ್ರೇನು ಪರಿಹಾರ ಕೊಡ್ತಾರೆ? ನಾನು ಕಷ್ಟ ಎಂದು ನಾನು ತೋರಿಸಿಕೊಟ್ರೆ ನಮ್ಮ ಹೆಂಡತಿ ಇದು ಕುಸಿದೋದು. ನನಗೆ ಕಷ್ಟ ಎಂದು ಬಂದ್ರೆ ನಾನು ಹೇಳೋದು ದೇವರ ಹತ್ರ ಮಾತ್ರ.
ನನಗೆ ಕೇಳೋರು ಯಾರು ಇದ್ದಾರೆ ಅಂತ ನೀವು ಕೇಳಿದ್ರೆ ಅದು ದೇವರು ಮಾತ್ರ. ಹಲ್ಲೆಲೂಯಾ. ಒಂದು ಸಹೋದರಿ ನನಗೆ ಕೇಳಿದ್ರು, ಅವರ ಮಗಳು ಏನೋ ಸಮಸ್ಯೆಗಳು ಬಂದು ತಾಯಿ ಹತ್ರ ಹೇಳ್ತಾರೆ. ಆಮೇಲೆ ಈ ತಾಯಿ ಬಂದು ನನ್ನ ಹತ್ರ ಹೇಳಿದ್ರು, ನಾನು ಅವರಿಗೆ ಸೊಲ್ಯೂಷನ್ ಕೊಡ್ತೀನಿ, ಹಿಂಗೆ ಮಾಡಿ ಅಂತ. ಅವ್ರು ಯಾವಾಗಲೂ ಬಂದು ಹೇಳ್ತಾ ಇರೋದು. ನಾನು ಒಂದೂವರೆ ಪ್ರಶ್ನೆ ಕೇಳಿದೆ, ನಿಮ್ಮ ಮಗಳು ನಿಮಗೆ ಮಗಳಿಗೆ ಪ್ರಾಬ್ಲಮ್ ಬಂದರೆ ನಿಮ್ಮ ಹತ್ರ ಬಂದು ಹೇಳ್ತಾರೆ. ನಿಮ್ಮ ಮಗಳಿಗೆ ವಿಚಾರಿಸೋರು ಹೇಳೋರು ಕೇಳೋರು ಆಗಿದ್ರೆ ನೀವು ತಂದೆ ತಾಯಿ ಇಳಿತೀರಿ. ನಮ್ಗೆ ಯಾರಿದ್ದಾರೆ ಸಿಸ್ಟಮ್? ನನಗೆ ಯಾರಿಲ್ಲ ರೇಡಿ ಅಂತ ಹೇಳಿ ಹೌದಲ್ಲ ಪಾಸ್ಟರ್, ನೀವು ಯಾರ ಹತ್ರ ಹೇಳ್ತೀರಿ? ಇವತ್ತಿನ ನಿಮ್ಮ ಕಷ್ಟಗಳು ಯಾರ ಹತ್ರ ಹೇಳ್ಬೇಕು? ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ನಿಮ್ಮಲ್ಲಿ ಕಷ್ಟ ಇದ್ದು ಮನುಷ್ಯನ ಹತ್ರ ನೀವು ಹಂಚಿಕೊಂಡ್ರೆ ಅವರಿಂದ ಬರುವ ಉತ್ತರ ಗೇಲಿ, ಅವಮಾನ, ನಿಂದನೆ, ಅವಮಾನಗಳು ಬರ್ತದೆ. ಹೇಳ್ತಾ ಇದ್ದಾರೆ, ನಾನು ನಿನ್ನ ಕಣ್ಣೀರನ್ನು ಒರೆಸ್ತೇನೆ, ನಾನು ನಿನ್ನ ಕಣ್ಣೀರನ್ನು ಒರೆಸುವುದೇ, ನಾನು ನಿನ್ನ ಅವಮಾನಕ್ಕೆ ಎಷ್ಟು ಮಾನವನ್ನು ಕೊಡುವುದೇ. ಹಲ್ಲೆಲೂಯಾ. ದಿಕ್ಕಿಲ್ಲದೆ ಬೀಳಕ್ಕೆ ನಾನು ಬಿಡೋದಿಲ್ಲ, ರೊಟ್ಟಿಗೆ ಕೊರತೆ ಬಿಡೋದಿಲ್ಲ, ಕರೆದಾತನ ನಂಬಿದಷ್ಟೇ. ಇಲ್ಲಿ ವಾಕ್ಯ ಕೇಳುವ ನೀವು ಸಂಬಳ ಇಲ್ಲದೆ ಹೋದ್ರು ಚಿಂತೆ ಮಾಡಬೇಕು, ಕೆಲಸ ಇಲ್ಲದೆ ಹೋದ್ರು ಚಿಂತೆ ಮಾಡಬೇಡ್ರಿ, ಮನೆ ಇಲ್ಲದೆ ಹೋದ್ರು ಚಿಂತೆ ಮಾಡಬೇಡ್ರಿ. ನಿಮ್ಮಲ್ಲಿ ಕರ್ತನಿದೆ ಎಂದು ನೀವು ಸಂತೋಷ ಪಡಿ. ನನ್ನಲ್ಲಿ ಯಾರಿದ್ದಾರೆ? ನೀವೆಲ್ಲವನ್ನ ಹುಡುಕಿ ಕರ್ತನನ್ನು ನೀವು ಬಿಟ್ರೆ ಅದು ಹುಡುಕಿರೋದೆಲ್ಲ ಪ್ರಯೋಜನ ಇಲ್ಲ. ಕರ್ತನನ್ನ ಹುಡುಕಿ ಬೇರೆ ಎಲ್ಲ ಬಿಟ್ಟರು ಪರವಾಗಿಲ್ಲ, ತಿರುಗಿ ಬರುವ ಹಾಗೆ ಕರ್ತನ್ ಮಾಡ್ತಾರೆ. ಆದ್ರೆ ಆಮೇಲೆ ಕೆಲಸಕ್ಕೋಸ್ಕರ, ಲೋಕಕ್ಕೋಸ್ಕರ, ಕುಟುಂಬಕ್ಕೋಸ್ಕರ, ಅವರಿಗೋಸ್ಕರ, ಇವರಿಗೋಸ್ಕರ ನೀನು ಕರ್ತನನ್ನು ಬಿಟ್ರೆ ನಾಳೆ ನೀನ್ ಯಾರನ್ನ ಹುಡ್ಕೊಂಡು ಹೋಗಿದ್ಯೋ ಅವರ ಮೇಲೆ ಲಕ್ಷ್ಯ ಬಿಟ್ಟನು. ಏನ್ ಮಾಡಿದನು? ಗಟ್ಟಿಯಾಗಿ ಹೇಳಿದ್ರೆ ಹಾಗಾದ್ರೆ ನಮ್ಮ ಮೇಲೆ